A1 ಪವಿತ್ರ ಗೌಡ ಪವಿತ್ರ ಕಾರಣಕ್ಕೆ ರೇಣುಕಸ್ವಾಮಿ ಮರ್ಡರ್ ಅನ್ನುವಂತಹ ಪ್ರಶ್ನೆ ಮೊದಲಿನಿಂದನೂ ಕೂಡ ಮೂಡ್ತಾ ಇದೆ. ಇನ್ನ ಹತ್ಯೆ ನಡೆದಂತಹ ಸ್ಥಳದಲ್ಲಿ ಪವಿತ್ರ ಗೌಡ ಇದ್ರಂತೆ. ಟವರ್ ಲೊಕೇಶನ್ ಆಧಾರದಲ್ಲಿ ಸಾಕ್ಷ್ಯ ಪತ್ತೆ. ಶೆಡ್ ಸಿಸಿಟಿವಿಯಲ್ಲೂ ಕೂಡ ಪವಿತ್ರ ಕಾಣಿಸಿಕೊಂಡಿದ್ದಾರಂತೆ. ಈ ಪ್ರಕರಣದ A1 ಈ ಪವಿತ್ರ ಗೌಡ. ಇನ್ನ A2 ದರ್ಶನ್. ರೇಣುಕಸ್ವಾಮಿ ಕಿಡ್ನಾಪ್ ಮಾಡಿಸಿ ಥಳಿಸಿದ್ದು ಆರೋಪ. ಕೊಲೆ ಬಳಿಕ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ ಆರೋಪ ದರ್ಶನ್ ಮೇಲೆ. ಕೊಲೆ ನಂತರ ದರ್ಶನ್ ತೆರಳಿದ ದೃಶ್ಯಗಳು ಕೂಡ ಸೆರೆಯಾಗಿದೆ. ದರ್ಶನ್ ಬಟ್ಟೆಗಳಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ಹಿಂಗಾಗಿ ಎಲ್ಲಾ ವಿಚಾರಗಳಿಂದ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಇನ್ನ A3 ಪವನ್. ಇನ್ಸ್ಟಾಗ್ರಾಂ ಮೂಲಕ ರೇಣುಕಸ್ವಾಮಿಯ ಜೊತೆಗೆ ಚಾಟ್ ಮಾಡಿದಂತಹ ಆರೋಪಿ. ದರ್ಶನ್ಗೆ ಸುದ್ದಿ ಮುಟ್ಟಿಸಿದ್ದೇ ಈ ಪವನ್. ಶೆಡ್ನಲ್ಲಿ ರೇಣುಕಸ್ವಾಮಿಗೆ ಥಳಿಸಿದ್ದು. ಪವನ್ ಬಟ್ಟೆಯಲ್ಲಿ ರೇಣುಕಸ್ವಾಮಿ ರಕ್ತ ಪತ್ತೆಯಾಗಿದ್ದು. ಪವನ್ ಮನೆಯಲ್ಲಿ ಲಕ್ಷ ಲಕ್ಷ ಹಣ ಸಿಕ್ಕಿದ್ದು ಈತನ ಮೇಲೆ ಇರುವಂತಹ ಆರೋಪ. ಇನ್ನ A4 ರಾಘವೇಂದ್ರ ಅಲಿಯಾಸ್ ರಾಘು. ಚಿತ್ರದುರ್ಗ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಈತ. ಚಿತ್ರದುರ್ಗದಲ್ಲಿ ಒಂದು ದರ್ಶನ್ ಅಭಿಮಾನಿಗಳ ಸಂಘ, ಆ ಅಭಿಮಾನಿಗಳ ಸಂಘಕ್ಕೆ ಈತ ಅಧ್ಯಕ್ಷ. ರೇಣುಕಸ್ವಾಮಿ ಕಿಡ್ನಾಪ್ ಮಾಡಿದ್ದೇ ಈ ರಾಘವೇಂದ್ರ ರಾಘು ಮನೆಯಲ್ಲಿ ರೇಣುಕಸ್ವಾಮಿ ಚಿನ್ನ ಪತ್ತೆಯಾಗಿದೆ. ಇನ್ನ A5 ನಂದೀಶ್. ಹಲ್ಲೆ ಮಾಡಿದ್ದ, ಕಾರ್ನಲ್ಲಿ ಶವ ಇಟ್ಟಿದ್ದ ನಂದೀಶ್. A6 ಜಗದೀಶ್. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದ. ರೇಣುಕಸ್ವಾಮಿ ಹತ್ಯೆ ಬಳಿಕ ಎಸ್ಕೇಪ್ ಆಗಿದ್ದ. A7 ಅನುಕುಮಾರ್. ಕಿಡ್ನಾಪ್ ತಂಡದಲ್ಲಿದ್ದಂತಹ ಈ ಅನುಕುಮಾರ್ ಟೆಕ್ನಿಕಲ್ ಸಾಕ್ಷ್ಯ, ಟವರ್ ಲೊಕೇಶನ್ ಕೂಡ ಪತ್ತೆ ಆಗಿದೆ. ಇನ್ನ A8 ರವಿ. ಕೊಲೆ ಬಳಿಕ ಆರೋಪಿಗಳನ್ನ ಕರೆದೊಯ್ದಿದ್ದು ಈ ರವಿ ಕಾರ್ನಲ್ಲಿ. ರೇಣುಕಸ್ವಾಮಿ ಕೂದಲು ಕೂಡ ಪತ್ತೆಯಾಗಿದೆ. A9 ರಾಜು ಅಲಿಯಾಸ್ ಧನ್ರಾಜ್. ದರ್ಶನ್ ಮನೆಯ ಕೆಲಸದವನು ಈ ಧನ್ರಾಜ್. ರೇಣುಕಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು. ರೇಣುಕಸ್ವಾಮಿಗೆ ಧನ್ರಾಜ್ ಆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದು. ಇನ್ನ A10 ವಿನಯ್. ಈತ ದರ್ಶನ್ ಆಪ್ತ, ಸ್ಟೋನಿ ಬ್ರೂಕ್ ಮಾಲೀಕ. ರೇಣುಕಸ್ವಾಮಿಗೆ ಮನಸ್ಸೋ ಇಚ್ಛೆ ಥಳಿಸಿದ್ದ ಈತ. ಲಾರಿಯಲ್ಲಿ ವಿನಯ್ ರಕ್ತದ ಕಲೆ ಕೂಡ ಸಿಕ್ಕಿದೆ. ಇನ್ನ A11 ನಾಗರಾಜ್. ಈತ ನಟ ದರ್ಶನ್ ಮ್ಯಾನೇಜರ್ ಆಗಿದ್ದ. ದರ್ಶನ್ ಎಲ್ಲೇ ಹೋದ್ರೂ ಕೂಡ ಈತ ಜೊತೆಗಿರ್ತಾ ಇದ್ದ. ರೇಣುಕಸ್ವಾಮಿಗೆ ಥಳಿಸಿದ್ದ ಈ ನಾಗರಾಜ್. ಕೊಲೆ ಬಳಿಕ ಶವವನ್ನ ಸಾಗಿಸೋದಕ್ಕೂ ಕೂಡ ಈತ ಸಹಾಯ ಮಾಡಿದ್ದ ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಇನ್ನ A12 ಲಕ್ಷ್ಮಣ್. ದರ್ಶನ್ ಕಾರ್ ಡ್ರೈವರ್ ಈತ. ದರ್ಶನ್ ಕಾರು ಚಾಲಕನಾಗಿದ್ದ ಈ ಲಕ್ಷ್ಮಣ್. ಶವ ಸಾಗಿಸೋಕೆ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದ ಈತ. A13 ದೀಪಕ್. ರೇಣುಕಸ್ವಾಮಿಗೆ ಥಳಿಸಿದ್ದ ಈ ದೀಪಕ್. ನಿಖಿಲ್, ಕೇಶವ್, ಕಾರ್ತಿಗೆ ಒಪ್ಪಿಸಿದ್ದ ಕೆಲಸ ಮಾಡಿ ಮುಗಿಸಿ ಅಂತ. ಆರೋಪಿಗಳಿಗೆ 5 ಲಕ್ಷ ಹಣ ನೀಡಿದ್ದು ಇದೇ ದೀಪಕ್. ಇನ್ನ A14 ಪ್ರದೋಷ್. ದರ್ಶನ್ ಜೊತೆಗೂಡಿ ಹಲ್ಲೆ ಮಾಡಿದ್ದು ಈ ಪ್ರದೋಷ್. ಕೊಲೆಯ ನಂತರ ಕೇಸ್ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನವನ್ನೂ ಮಾಡಿದ್ದು. ಶರಣಾಗೋದಕ್ಕೆ ಸಿದ್ಧ ಆದವರನ್ನ ದರ್ಶನ್ ಬಳಿ ಕರೆಸಿಕೊಂಡಿದ್ದ ಈ ಪ್ರದೋಷ್. ಇಷ್ಟೆಲ್ಲ ಆರೋಪ ಈತನ ಮೇಲೆ. ಇನ್ನ A15 ಕಾರ್ತಿಕ್. ಪಟ್ಟಣಗೆರೆ ಶೆಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಹಣ ಪಡೆದು ಶವ ಸಾಗಾಟ ಮಾಡಿದ್ದ ಈ ಕಾರ್ತಿಕ್. ಇನ್ನ A16 ಕೇಶವಮೂರ್ತಿ. ಕೊಲೆ ಬಳಿಕ 5 ಲಕ್ಷ ಪಡೆದುಕೊಂಡಿದ್ದ. ಹಣ ಪಡೆದು ಶವ ಸಾಗಾಟವನ್ನ ಕೂಡ ಮಾಡಿದ್ದ. ಇನ್ನ A17 ನಿಖಿಲ್. ಕೊಲೆ ಬಳಿಕ 5 ಲಕ್ಷ ಪಡೆದುಕೊಂಡಿದ್ದ. ಹಣ ಪಡೆದು ಶವ ಸಾಗಾಟ ಮಾಡಿದ್ದಂತ ಆರೋಪ. ಸೊ ಈ 17 ಜನರು ಇಲ್ಲಿ ಏನೇನು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ ಅಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಈಗ ನಾಳೆ ಚಾರ್ಜ್ ಶೀಟ್ ಫ್ರೇಮಿಂಗ್ ಮಾಡ್ತಾರೆ. ಜಡ್ಜ್ ಇವನ್ನೆಲ್ಲವನ್ನು ಕೂಡ ಓದ್ತಾರೆ. ನಿಮ್ಮ ಮೇಲೆ ಇರುವಂತಹ ಈ ಆರೋಪಗಳು ಈ ರೀತಿ ಇದೆ, ಈ ಆರೋಪವನ್ನು ಒಪ್ತೀರಾ ಅಂತ ಕೇಳ್ತಾರೆ. ಇಲ್ಲ ಸ್ವಾಮಿ ಒಪ್ಪಲ್ಲ ಅಂತಂದ್ರೆ ಆ ಕ್ಷಣದಿಂದ ಟ್ರಯಲ್ ಶುರು. ಇವರಿಗೆ ನಡುಕ ಶುರು. ಇನ್ನು ನೆಕ್ಸ್ಟ್ A1 ಪವಿತ್ರ ಗೌಡ. ಪವಿತ್ರ ಕಾರಣಕ್ಕೆ ರೇಣುಕಸ್ವಾಮಿ ಮರ್ಡರ್ ಅನ್ನುವಂತಹ ಪ್ರಶ್ನೆ ಮೊದಲಿನಿಂದನೂ ಕೂಡ ಮೂಡ್ತಾ ಇದೆ. ಇನ್ನ ಹತ್ಯೆ ನಡೆದಂತಹ ಸ್ಥಳದಲ್ಲಿ ಪವಿತ್ರ ಗೌಡ ಇದ್ರಂತೆ. ಟವರ್ ಲೊಕೇಶನ್ ಆಧಾರದಲ್ಲಿ ಸಾಕ್ಷ್ಯ ಪತ್ತೆ. ಶೆಡ್ ಸಿಸಿಟಿವಿಯಲ್ಲೂ ಕೂಡ
ಪವಿತ್ರ ಕಾಣಿಸಿಕೊಂಡಿದ್ದಾರಂತೆ. ಈ ಪ್ರಕರಣದ A1 ಈ ಪವಿತ್ರ ಗೌಡ. ಇನ್ನ A2 ದರ್ಶನ್. ರೇಣುಕಸ್ವಾಮಿ ಕಿಡ್ನಾಪ್ ಮಾಡಿಸಿ ಥಳಿಸಿದ್ದು ಆರೋಪ. ಕೊಲೆ ಬಳಿಕ ಸಾಕ್ಷ್ಯನಾಶಕ್ಕೆ ಯತ್ನಿಸಿದ ಆರೋಪ ದರ್ಶನ್ ಮೇಲೆ. ಕೊಲೆ ನಂತರ ದರ್ಶನ್ ತೆರಳಿದ ದೃಶ್ಯಗಳು ಕೂಡ ಸೆರೆಯಾಗಿದೆ. ದರ್ಶನ್ ಬಟ್ಟೆಗಳಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ಹಿಂಗಾಗಿ ಈ ಎಲ್ಲಾ ವಿಚಾರಗಳಿಂದ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಇನ್ನ A3 ಪವನ್. ಇನ್ಸ್ಟಾಗ್ರಾಂ ಮೂಲಕ ರೇಣುಕಸ್ವಾಮಿಯ ಜೊತೆಗೆ ಚಾಟ್ ಮಾಡಿದಂತಹ ಆರೋಪಿ. ದರ್ಶನ್ಗೆ ಸುದ್ದಿ ಮುಟ್ಟಿಸಿದ್ದೇ ಈ ಪವನ್. ಶೆಡ್ನಲ್ಲಿ ರೇಣುಕಸ್ವಾಮಿಗೆ ಥಳಿಸಿದ್ದು. ಪವನ್ ಬಟ್ಟೆಯಲ್ಲಿ ರೇಣುಕಸ್ವಾಮಿ ರಕ್ತ ಪತ್ತೆಯಾಗಿದ್ದು. ಪವನ್ ಮನೆಯಲ್ಲಿ ಲಕ್ಷ ಲಕ್ಷ ಹಣ ಸಿಕ್ಕಿದ್ದು ಈತನ ಮೇಲೆ ಇರುವಂತಹ ಆರೋಪ. ಇನ್ನ A4 ರಾಘವೇಂದ್ರ ಅಲಿಯಾಸ್ ರಾಘು. ಚಿತ್ರದುರ್ಗ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಈತ. ಚಿತ್ರದುರ್ಗದಲ್ಲಿ ಒಂದು ದರ್ಶನ್ ಅಭಿಮಾನಿಗಳ ಸಂಘ, ಆ ಅಭಿಮಾನಿಗಳ ಸಂಘಕ್ಕೆ ಈತ ಅಧ್ಯಕ್ಷ. ರೇಣುಕಸ್ವಾಮಿ ಕಿಡ್ನಾಪ್ ಮಾಡಿದ್ದೇ ಈ ರಾಘವೇಂದ್ರ ರಾಘು ಮನೆಯಲ್ಲಿ ರೇಣುಕಸ್ವಾಮಿ ಚಿನ್ನ ಪತ್ತೆಯಾಗಿದೆ. ಇನ್ನ A5 ನಂದೀಶ್. ಹಲ್ಲೆ ಮಾಡಿದ್ದ, ಕಾರ್ನಲ್ಲಿ ಶವ ಇಟ್ಟಿದ್ದ ನಂದೀಶ್. A6 ಜಗದೀಶ್. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದ. ರೇಣುಕಸ್ವಾಮಿ ಹತ್ಯೆ ಬಳಿಕ ಎಸ್ಕೇಪ್ ಆಗಿದ್ದ. A7 ಅನುಕುಮಾರ್. ಕಿಡ್ನಾಪ್ ತಂಡದಲ್ಲಿದ್ದಂತಹ ಈ ಅನುಕುಮಾರ್ ಟೆಕ್ನಿಕಲ್ ಸಾಕ್ಷ್ಯ, ಟವರ್ ಲೊಕೇಶನ್ ಕೂಡ ಪತ್ತೆ ಆಗಿದೆ. ಇನ್ನ A8 ರವಿ. ಕೊಲೆ ಬಳಿಕ ಆರೋಪಿಗಳನ್ನ ಕರೆದೊಯ್ದಿದ್ದು ಈ ರವಿ ಕಾರ್ನಲ್ಲಿ. ರೇಣುಕಸ್ವಾಮಿ ಕೂದಲು ಕೂಡ ಪತ್ತೆಯಾಗಿದೆ. A9 ರಾಜು ಅಲಿಯಾಸ್ ಧನ್ರಾಜ್. ದರ್ಶನ್ ಮನೆಯ ಕೆಲಸದವನು ಈ ಧನ್ರಾಜ್. ರೇಣುಕಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು. ರೇಣುಕಸ್ವಾಮಿಗೆ ಧನ್ರಾಜ್ ಆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದು. ಇನ್ನ A10 ವಿನಯ್. ಈತ ದರ್ಶನ್ ಆಪ್ತ, ಸ್ಟೋನಿ ಬ್ರೂಕ್ ಮಾಲೀಕ. ರೇಣುಕಸ್ವಾಮಿಗೆ ಮನಸ್ಸೋ ಇಚ್ಛೆ ಥಳಿಸಿದ್ದ ಈತ. ಲಾರಿಯಲ್ಲಿ ವಿನಯ್ ರಕ್ತದ ಕಲೆ ಕೂಡ ಸಿಕ್ಕಿದೆ. ಇನ್ನ A11 ನಾಗರಾಜ್. ಈತ ನಟ ದರ್ಶನ್ ಮ್ಯಾನೇಜರ್ ಆಗಿದ್ದ. ದರ್ಶನ್ ಎಲ್ಲೇ ಹೋದ್ರೂ ಕೂಡ ಈತ ಜೊತೆಗಿರ್ತಾ ಇದ್ದ. ರೇಣುಕಸ್ವಾಮಿಗೆ ಥಳಿಸಿದ್ದ ಈ ನಾಗರಾಜ್. ಕೊಲೆ ಬಳಿಕ ಶವವನ್ನ ಸಾಗಿಸೋದಕ್ಕೂ ಕೂಡ ಈತ ಸಹಾಯ ಮಾಡಿದ್ದ ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಇನ್ನ A12 ಲಕ್ಷ್ಮಣ್. ದರ್ಶನ್ ಕಾರ್ ಡ್ರೈವರ್ ಈತ. ದರ್ಶನ್ ಕಾರು ಚಾಲಕನಾಗಿದ್ದ ಈ ಲಕ್ಷ್ಮಣ್ ಶವ ಸಾಗಿಸೋಕೆ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದ ಈತ. A13 ದೀಪಕ್. ರೇಣುಕಸ್ವಾಮಿಗೆ ಥಳಿಸಿದ್ದ ಈ ದೀಪಕ್. ನಿಖಿಲ್, ಕೇಶವ್, ಕಾರ್ತಿಕ್ಗೆ ಒಪ್ಪಿಸಿದ್ದ ಕೆಲಸ ಮಾಡಿ ಮುಗಿಸಿ ಅಂತ. ಆರೋಪಿಗಳಿಗೆ 5 ಲಕ್ಷ ಹಣ ನೀಡಿದ್ದು ಇದೇ ದೀಪಕ್. ಇನ್ನ A14 ಪ್ರದೋಷ್. ದರ್ಶನ್ ಜೊತೆಗೂಡಿ ಹಲ್ಲೆ ಮಾಡಿದ್ದು ಈ ಪ್ರದೋಷ್. ಕೊಲೆಯ ನಂತರ ಕೇಸ್ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನವನ್ನೂ ಮಾಡಿದ್ದು. ಶರಣಾಗೋದಕ್ಕೆ ಸಿದ್ಧ ಆದವರನ್ನ ದರ್ಶನ್ ಬಳಿ ಕರೆಸಿಕೊಂಡಿದ್ದ